बीदर के कालापुर रेलवे स्टेशन पर माल शेड के निर्माण और बाल्की और कालगापुर के बीच लेवल क्रॉसिंग 71 के स्थान पर एक नए रेलवे अंडरब्रिज का निर्माण की आधारशिला रखी गई। इस अवसर पर नगर प्रशासन एवं हज मंत्री रहीम खान, बीदर के सांसद सागर खंडे, पूर्व मंत्री व औरत के विधायक प्रभु चौहान, बसपा कल्याण के विधायक शरणु सलगा, बीदर दक्षिण के विधायक शैलेंद्र गरताड़े, अहमदाबाद के विधायक सिद्धू पाटिल के अलावा अन्य नेतागण एवं रेलवे अधिकारी उपस्थित थे। दिवस के कैमरामैन कबूराज का देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ವಾಡಿಯಲ್ಲಿ ಯಾವುದಾದ್ರೂ ರೈಲು ಹೋದ್ರೆ ಅದನ್ನ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಲ್ಲಿಸಿ ಆ ಇಂಜಿನ್ ನಾವು ಬದಲಾವಣೆ ಮಾಡಬೇಕಾಗಿತ್ತು. ಈ ಕಾಮ್ ರೂಪಾಯಿ नहीं था 230 ಕೋಟಿ ರೂಪಾಯಿ ಖರ್ಚಾಗಿದೆ. ಈ 230 ಕೋಟಿ ರೂಪಾಯಿ ಈ 100ಕ್ಕೆ 100 ಭಾರತ ಸರ್ಕಾರದ ದುಡ್ಡು. ಅದಕ್ಕೋಸ್ಕರವಾಗಿ ನಾವು ಇದನ್ನು ಕೂಡ ಮಾಡಿ ಮುಗಿಸ್ತಾ ಇದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಬಾಲ್ಕಿ ಮತ್ತು ಕಲ್ಲಾಪುರ ಸ್ಟೇಷನ್ ಮಧ್ಯದಲ್ಲಿರುವ ಇದು 10-11 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಅದು ಕೂಡ ಶಂಕುಸ್ಥಾಪನೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಅದಲ್ದಿನ ಇವತ್ತು ಸುಮಾರು ಹೈದರಾಬಾದಿಂದ ಮಾಧ್ಯಮದ ಸನ್ಮಿತ್ರರಿಗೆ ಹೈದರಾಬಾದಿಂದ ಬೀದರ್ ಬರ್ತಕ್ಕಂಥ ಎಷ್ಟು LC ಗೇಟ್ಗಳಿವೆ, ಸಾಗರ್ ಎಷ್ಟು ಗೇಟ್ಗಳಿವೆ, ಎಲ್ಲ ಗೇಟ್ಗಳನ್ನು ಕೂಡ ನಾವು ಬಂದು RUB ಕೆಳ ಸೇತುವೆ ಮೇಲು ಸೇತುವೆಯನ್ನು ಮಾಡತಕ್ಕಂಥ ಕೆಲಸಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು